ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರಕ್ಷು ವೈಬ್ಸ್ ಅಂಡ್ ಬ್ಲಾಗ್ಸ್. ಇವತ್ತು ನಾನು ಹೇಳ್ತಾ ಇರೋ ಒಂದು ಟೆಕ್ನಿಕ್ ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ಮ್ಯಾನಿಫೆಸ್ಟೇಷನ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದ್ರೆ ಇಟ್ಸ್ ಸೋ ಈಸಿ ಟು ಅಂಡರ್ಸ್ಟ್ಯಾಂಡ್ ಲೈಕ್ ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಇಫ್ ಇನ್ ಕೇಸ್ ನೀವು ಮ್ಯಾನಿಫೆಸ್ಟೇಷನ್ ಫೀಲ್ಡ್ಗೆ ಏನಾದರೂ ಹೊಸಬ್ರಾಗಿದ್ದರೆ ಜಸ್ಟ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್. ದೇವ್ರನ್ನ ಹೋಗಿ ನೀವು ಏನೋ ಒಂದು ವಿಚಾರನ ಪ್ರೇ ಮಾಡ್ತೀರಾ ಅಲ್ವಾ? ಅದೇ ರೀತಿ ನಾವು ಯೂನಿವರ್ಸ್ನ ಪ್ರೇ ಮಾಡ್ತೀವಿ ಅಥವಾ ಕೇಳ್ತೀವಿ. ಓಕೆನಾ? ನಿನ್ನ ಬ್ಲೆಸ್ಸಿಂಗ್ಸ್ನ ನನಗೆ ಕೊಡು ಅಂತ ಕೇಳೋ ರೀತಿಲಿ ದೇವಸ್ಥಾನಕ್ಕೆ ಹೋಗಿ ನಾವು ದೇವರ ಆಶೀರ್ವಾದ ಹೇಗೆ ಪಡಿತೀವೋ ಅದೇ ರೀತಿಯಲ್ಲಿ ಯೂನಿವರ್ಸ್ ಜೊತೆ ನಾವು ಕಮ್ಯುನಿಕೇಟ್ ಮಾಡ್ತೀವಿ. ಮ್ಯಾನಿಫೆಸ್ಟೇಷನ್ ಅಂದರೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಆಸ್ಕ್, ಬಿಲೀವ್, ರಿಸೀವ್ ಅಂತ. ಸೊ ಸಿಂಪಲ್ ಆಗಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾನೀಗ ನಿಮಗೆ ಹೇಳಿದ್ದಾಯಿತು. ಬಟ್ ಡೀಟೇಲ್ ಆಗಿ ಹೇಳೋ ವಿಚಾರ ತುಂಬ ಇದೆ. ಅದರಲ್ಲಿ ಮೊದಲನೇದು ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ಈ ಟೆಕ್ನಿಕ್ಸ್ ತುಂಬಾ ಪವರ್ಫುಲ್. ಏನಕ್ಕೆ ಅಂತ ನಿಮಗೆ ನೀವು ಎಕ್ಸ್ಪೀರಿಯನ್ಸ್ ಮಾಡಿದಾಗಲೇ ಗೊತ್ತಾಗುತ್ತೆ. ಸೊ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡಿದ್ದೀರಾ ಹೆಲ್ತ್ ಇಶ್ಯೂಸ್ ಬಗ್ಗೆ ಹಾಗೆ ಪರ್ಸ್ನಲ್ ಪ್ರಾಬ್ಲಮ್ಸ್ ಬಗ್ಗೆ. ಸೊ ಎರಡಕ್ಕೂ ಕೂಡ ಒಂದೇ ಸಲ್ಯೂಷನ್ ಕೊಡ್ತಾ ಇದ್ದೀನಿ. ಹಾಗೆ ಇಟ್ಸ್ ನಾಟ್ ಅಬೌಟ್ ಅ ಸಲ್ಯೂಷನ್, ಇಟ್ಸ್ ಅ ಜರ್ನಿ. ಮ್ಯಾನಿಫೆಸ್ಟೇಷನ್ ಅನ್ನೋದು ಒಂದು ಬ್ಯೂಟಿಫುಲ್ ಜರ್ನಿ, ಬಟ್ ವೆನ್ ಯು ಬಿಲೀವ್ ಇಟ್. ಮ್ಯಾನಿಫೆಸ್ಟೇಷನ್ ಅನ್ನೋದು ಒಂದು ಬ್ಯೂಟಿಫುಲ್ ಜರ್ನಿ. ವೆನ್ ಯು ಟ್ರಸ್ಟ್ ದಿಸ್ ಪ್ರೋಸೆಸ್, ವೆನ್ ಯು ಎಂಜಾಯ್ ದ ಪ್ರೋಸೆಸ್, ಅವಾಗ ಮಾತ್ರ ನೀವು ಮಾಡಿದಂತಹ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ. ಸೊ ಲೆಟ್ ಸ್ಟಾರ್ಟ್ ವಾಟರ್ ಮ್ಯಾನಿಫೆಸ್ಟೇಷನ್. ನಾನಿಲ್ಲಿ 2 ಗ್ಲಾಸಸ್ನ ತಗೊಂಡಿದ್ದೀನಿ. ಸೊ ಇಲ್ಲಿ ಗ್ಲಾಸ್ 1, ಗ್ಲಾಸ್ 2 ಅಂತ ಮೆನ್ಷನ್ ಮಾಡಿದ್ದೀನಿ. ಮೊದಲನೇದಾಗಿ ಹೆಲ್ತ್ ಅನ್ನೋ ಒಂದು ಟಾಪಿಕ್ ಮೇಲೆ ನಾವೀಗ ಮ್ಯಾನಿಫೆಸ್ಟ್ ಮಾಡೋಣ. ಓಕೆನಾ? ಜಾಯಿನ್. So I will pour some water to glass 1 and I will pour some water to glass 2. ಸೊ ಈಗ ನನಗೆ ಸಮಥಿಂಗ್ ನಿದ್ರೆ ಬರ್ತಾ ಇಲ್ಲದೆ ಇರೋದು, ಏನೋ ಹೆಲ್ತ್ ಇಶ್ಯೂಸ್ ಇದೆ, ಐದರ್ ಡಯಾಬಿಟೀಸ್ or like PCOD or something else, cold, cough, something ಏನಾದರೂ ಇರ್ಬೋದು. ಇಂಥ ಟೈಮಲ್ಲಿ ವಾಟ್ ಯು ಕ್ಯಾನ್ ಡೂ ಅಂದರೆ ಟೇಕ್ ಅ ಗ್ಲಾಸ್ ಆಫ್ ವಾಟರ್. 1 ಗ್ಲಾಸ್ ಆಫ್ ವಾಟರ್ನ ತಗೊಳ್ಳಿ. ಜಸ್ಟ್ ಹೋಲ್ಡ್ ಇಟ್ ಇನ್ ಯುವರ್ ಹ್ಯಾಂಡ್. ಸೇ ಥ್ಯಾಂಕ್ ಯು ಟು ದಿಸ್ ವಾಟರ್. ಡೋಂಟ್ ವಿಜುವಲೈಸ್ ಎನಿಥಿಂಗ್, ಜಸ್ಟ್ ಸಿಟ್ ಲೈಕ್ ದಿಸ್. ಟೆಲ್ ಥ್ಯಾಂಕ್ ಯು ಟು ದಟ್ ವಾಟರ್ ಆ್ಯಂಡ್ pour this water into the sink. ಈ ವಾಟರ್ನ ಸಿಂಕ್ ಒಳಗಡೆ ಹಾಕಿಬಿಡಿ. ಇದು ನಿಮ್ಮ ನೆಗೆಟಿವ್ ಹೆಲ್ತ್ ಎನರ್ಜಿ ಏನಿರುತ್ತೆ ಅದನ್ನು ತಗೊಳುತ್ತೆ. ಸೊ ಈ ವಾಟರ್ನ ನಾನೀಗ ಸಿಂಕ್ ಒಳಗಡೆ ಹಾಕ್ತೀನಿ. ಗ್ಲಾಸ್ 1 ಅಲ್ಲಿರೋ ವಾಟರ್ನ ನಾವು ಸಿಂಕ್ಗೆ ಪೋರ್ ಮಾಡಿದಾಯಿತು. ಈ ವಾಟರ್ನ ಸಿಂಕ್ಗೆ ಹಾಕ್ಬಿಡಿ. ಜಸ್ಟ್ ಟೆಲ್ ಥ್ಯಾಂಕ್ ಯು ಆ್ಯಂಡ್ ಪೋರ್ ಇಟ್ ಟು ಸಿಂಕ್. ಸೆಕೆಂಡ್ ಗ್ಲಾಸಲ್ಲಿ ಯು ಹ್ಯಾವ್ ಟು ಟೇಕ್ ದ ಗ್ಲಾಸ್. ವಿಜುವಲೈಸ್ ಮಾಡಿ ನಿಮ್ಮ ಹೆಲ್ತ್ ಹೇಗಿರಬೇಕು ಫ್ಯೂಚರಲ್ಲಿ ಅನ್ನೋದನ್ನು. ಜಸ್ಟ್ ಸಿ ದ ವಾಟರ್, ಟೆಲ್ ಥ್ಯಾಂಕ್ ಯು ವಾಟರ್. ಥ್ಯಾಂಕ್ಸ್ ಹೇಳಿ ವಾಟರ್ಗೆ ಥ್ಯಾಂಕ್ಸ್ ಹೇಳಿದಾದಮೇಲೆ ಐ ಆಮ್ ವಾಕಿಂಗ್ 10,000 steps a day. ಮೈ ಬಾಡಿ ಈಸ್ ಹೆಲ್ತಿ. ಐ ಆಮ್ ಸೂಪರ್ ಎನರ್ಜೆಟಿಕ್. ಮೈ ಸ್ಕಿನ್ ಈಸ್ ಗುಡ್. ಮೈ ಹೇರ್ ಈಸ್ ಗ್ರೋಯಿಂಗ್. ಇದೇ ರೀತಿಯಾದಂತಹ ಒಂದಷ್ಟು ಹೆಲ್ತ್ ಬಗ್ಗೆ ನಿಮಗೆ ನಿಮ್ಮ ಆರೋಗ್ಯ ಹೇಗಿರಬೇಕು ಅಂತ ಕನಸಿರುತ್ತೋ ಅದರ ಬಗ್ಗೆ ನೀವು ಈ ವಾಟರ್ಗೆ ಹೇಳಬೇಕು. ಹೇಳಿದಾದ್ಮೇಲೆ ಏನು ಮಾಡ್ತೀರಾ ಈ ವಾಟರ್ನ? ಯು ಹ್ಯಾವ್ ಟು ಡ್ರಿಂಕ್ ದಿಸ್ ವಾಟರ್. ನಾನು 2 minutes ಈಗ ಏನು ಮಾಡ್ತೀನಿ, ಯೂಶ್ವಲಿ ನಾನು ಯಾವ ರೀತಿಯಾಗಿ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡ್ತೀನೋ ಅದನ್ನು ನಿಮಗೀಗ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಾನೀಗ ಅದನ್ನು ತೋರಿಸ್ತೀನಿ ಪ್ರಾಕ್ಟಿಕಲಾಗಿ, ಸೊ ದಟ್ ಯು ವಿಲ್ ಗೆಟ್ ಟು ನೋ. ಸೊ ಈಗ ಏನು ಮಾಡಬೇಕು, ವಾಟರ್ನ ಕುಡಿಬೇಕು.
ಹ್ಯಾವ್ ಟು ಫೀಲ್ ದ ವಾಟರ್. ಫೀಲ್ ಮಾಡಿ ವಾಟರ್ನ. ಸೊ ಗ್ಲಾಸ್ ಡೋಲ್ ಕೂಡ ವಾಟರ್ ಕಂಪ್ಲೀಟ್ ಆಯಿತು. ಫಸ್ಟ್ ಗ್ಲಾಸು ವಾಟರ್ನ ತಗೊಂಡಾಗ ನೀವು ಜಸ್ಟ್ ಟೆಲ್ ಥ್ಯಾಂಕ್ ಯು ಆ್ಯಂಡ್ ಪೋರ್ ದಟ್ ವಾಟರ್ ಟು ಸಿಂಕ್. ಆ್ಯಂಡ್ ಸೆಕೆಂಡ್ ಗ್ಲಾಸಲ್ಲಿರೋ ವಾಟರ್ನ ಯು ಹ್ಯಾವ್ ಟು ವಿಜುವಲೈಸ್ ಹೌ ಯು ವಾಂಟ್ ಯುವರ್ ಬಾಡಿ, ಯುವರ್ ಸ್ಕಿನ್, ಯುವರ್ ಹೆಲ್ತ್, ಯುವರ್ ಹೇರ್ ಆ್ಯಂಡ್ ಕಂಪ್ಲೀಟ್ಲಿ ನಿಮ್ಮ ಬಾಡಿ ಹೇಗಿರಬೇಕು ಅಂತ ನಿಮಗಿರುತ್ತೋ ಅದನ್ನು ವಿಜುವಲೈಸ್ ಮಾಡಿ ಡ್ರಿಂಕ್ ದಿಸ್ ವಾಟರ್. ಸೊ ನೆಕ್ಸ್ಟ್ ಈಗ ಹೆಲ್ತ್ ರಿಲೇಟೆಡ್ ಮ್ಯಾನಿಫೆಸ್ಟೇಷನ್ ಮಾಡಿದ್ದಾಯಿತು. ಸೊ ನೆಕ್ಸ್ಟ್ ನಾವೇನು ಮಾಡ್ತಾ ಇದ್ದೀವಿ, ಮನಿ ರಿಲೇಟೆಡ್ ಆರ್ ಬಿಸ್ನೆಸ್ ರಿಲೇಟೆಡ್ ಆರ್ ಜಾಬ್ ರಿಲೇಟೆಡ್ ನೀವು ಇದನ್ನು ಮ್ಯಾನಿಫೆಸ್ಟ್ ಮಾಡ್ಬೋದು. ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತೀವಿ. ಫಸ್ಟು 2 ಗ್ಲಾಸ್ಗೆ, ಗ್ಲಾಸ್ 1 ಗ್ಲಾಸ್ 2 ಎರಡಕ್ಕೂ ವಾಟರ್ನ ಹಾಕೋಬೇಕು. ನೀವು 2 ಗ್ಲಾಸ್ಗೆ ವಾಟರ್ನ ಫಿಲ್ ಮಾಡ್ಕೊಳ್ಳಿ. ಅವ್ರು ನಿಮ್ಗೆ ಎಷ್ಟು ಕುಡಿಯೋದಕ್ಕೆ ಸಾಧ್ಯನೋ ಅಷ್ಟು ವಾಟರ್ನ ಫಿಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಸ್ವಲ್ಪ ವಾಟರ್ನ ಕುಡ್ದಿರೋದ್ರಿಂದ ಸ್ವಲ್ಪ ವಾಟರ್ ಹಾಕ್ಕೊಂಡಿದ್ದೀನಿ, ಜಸ್ಟ್ ಟು ಶೋ ಹೇಗೆ ಮಾಡಬೇಕು. ಮನಿ ರಿಲೇಟೆಡ್, ಬಿಸ್ನೆಸ್ ರಿಲೇಟೆಡ್, ಜಾಬ್ ರಿಲೇಟೆಡ್ ಹೇಗೆ ಮಾಡೋದು, ವಾಟರ್ ಮ್ಯಾನಿಫೆಸ್ಟೇಷನ್ ಅನ್ನೋದ್ರ ಬಗ್ಗೆ ಈಗ ಹೇಳ್ತಾ ಹೋಗ್ತೀನಿ. ಫಸ್ಟು ಈಗ ಇದು ನಿಮ್ಮ ಪ್ರೆಸೆಂಟ್ ಮನಿಗೆ ಏನಾದರೂ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ರೆ, ಮನಿ ನನಗೆ ಜಾಸ್ತಿ ಬೇಕು, ನನಗೆ ಮನಿ ಸೋರ್ಸ್ ಹೆಚ್ಚಾಗಬೇಕು ಅನ್ನೋದಾದರೆ, ಅಥವಾ ಈಗ ಜಾಬ್ ಇದೆ ಆಲ್ರೆಡಿ ಪ್ರಮೋಷನ್ ಆಗಬೇಕು ಅನ್ನೋದಾದರೆ, ಅಥವಾ ಹೊಸದಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀರಾ ಅನ್ನೋದಾದರೆ, ಈ ಫಸ್ಟ್ ಕಪ್ ಆಫ್ ವಾಟರ್ನ ತಗೊಳ್ಳಿ. ಇದು ನಿಮ್ಮ ಪ್ರೆಸೆಂಟ್ ಮನಿ, ಪ್ರೆಸೆಂಟ್ ಜಾಬ್, ಹಾಗೆ ಪ್ರೆಸೆಂಟ್ ಬಿಸ್ನೆಸ್ ಇನ್ಕಮ್ ಅಂತ ಅಂದ್ಕೊಳ್ಳಿ. ಓಕೆನಾ? ಸೊ ಈಗ ಏನು ಮಾಡ್ತೀರಾ, ಈ ಒಂದು ವಾಟರ್ಗೆ ಯು ಜಸ್ಟ್ ಸಿ ದ ವಾಟರ್, ಟೆಲ್ ಥ್ಯಾಂಕ್ ಯು ಹೇಳಿಬಿಟ್ಟು, ಇದು ನಿಮ್ಮ ಪ್ರೆಸೆಂಟ್ ಮನಿ ಆಗಿರುತ್ತೆ, ಪ್ರೆಸೆಂಟ್ ಜಾಬ್ ಆಗಿರುತ್ತೆ, ಹಾಗೆ ಪ್ರೆಸೆಂಟ್ ಬಿಸ್ನೆಸ್ ಇನ್ಕಮ್ ಆಗಿರುತ್ತೆ. ಈಗ ಸೆಕೆಂಡ್ ಗ್ಲಾಸ್ನ ತಗೋತಾ ಇದ್ದೀರಾ. ಸೆಕೆಂಡ್ ಗ್ಲಾಸ್ನ ತೊಗೊಂಡು ಏನು ಮಾಡ್ತೀರಾ, ಜಸ್ಟ್ ಹೋಲ್ಡ್ ದ ಗ್ಲಾಸ್. ನೀರನ್ನು ನೋಡಬೇಕು, ನಿಮ್ಮ ಕಣ್ಣಿಂದ ವಾಟರ್ನ ನೋಡಿಬಿಟ್ಟು ವಿಜುವಲೈಸ್ ದಟ್ ನಿಮಗೆ ಈಗ ಸ್ಯಾಲ್ರಿ ಜಾಸ್ತಿ ಆಗಿದೆ, ಅಥವಾ ಪ್ರಮೋಷನ್ ಆಗಿದೆ ಜಾಬಲ್ಲಿ, ಅಥವಾ ನೀವು ಹೊಸ ಕಂಪ್ನಿಗೆ ಜಾಬ್ಗೆ ಹೋಗಿದ್ದೀರಾ, ಆರ್ ಇಫ್ ಯು ಆರ್ ಗೆಟ್ಟಿಂಗ್ ಸಮ್ ಅಬಂಡೆಂಟ್ ಮನಿ ಫ್ರಮ್ ವೇರಿಯಸ್ ಸೋರ್ಸಸ್. ಜಸ್ಟ್ ವಿಜುವಲೈಸ್ ಮಾಡಿ. ಅಂದರೆ ವಿಜುವಲೈಸ್ ಇನ್ ದ ಸೆನ್ಸ್, ನೀವು ಫ್ಯೂಚರಲ್ಲಿ ಹೇಗಿರಬೇಕು ಅಂತ ಅನ್ಕೋತಾ ಇದ್ದೀರಾ, ಆ ದುಡ್ಡು ಬಂದಾಗ ಪ್ರೆಸೆಂಟ್ ಮೂಮೆಂಟಲ್ಲಿ ಅದನ್ನು ಯು ಹ್ಯಾವ್ ಟು ಫೀಲ್. ಓಕೆನಾ? ಟೆಲ್ ಥ್ಯಾಂಕ್ ಯು ಟು ವಾಟರ್ ಆ್ಯಂಡ್ ಸ್ಟಾರ್ಟ್. ಥ್ಯಾಂಕ್ ಯು. ಈಗ ನಾನು ವಿಜುವಲೈಸ್ ಮಾಡಿದ್ದೀನಿ, ನನ್ನ ಜಾಬ್ಗಾಗಿರ್ಬೋದು, ಅಥವಾ ಮನಿಗಾಗಿರ್ಬೋದು, ಬಿಸ್ನೆಸ್ ಇನ್ಕಮ್ ಇನ್ಕ್ರೀಸ್ ಆಗಬೇಕು ಅಂತ ಆಗಿರ್ಬೋದು. ಸೊ ಐ ಜಸ್ಟ್ ಮ್ಯಾನಿಫೆಸ್ಟೆಡ್ ಇಟ್, ವಿಜುವಲೈಸ್ಡ್ ಇಟ್. ಸೊ ಈಗ ಕಪ್ 1 ಆ್ಯಂಡ್ ಕಪ್ 2ನ ನೀವು ಮರ್ಜ್ ಮಾಡಬೇಕು. ಅಂದರೆ ಕಪ್ 1ನಲ್ಲಿರೋ ವಾಟರ್ನ ಯು ಹ್ಯಾವ್ ಟು ಇನ್ಕ್ರೀಸ್ ಇಟ್ ಟು ಕಪ್ 2. ಸೊ ಈಗ ಯು ಹ್ಯಾವ್ ಟು ಡ್ರಿಂಕ್ ದಿಸ್ ವಾಟರ್ ಗ್ಲಾಸ್ 2ಅಲ್ಲಿ. ಸೊ ನಿಮಗೆ ಈಗ ನಿಮ್ಮ ಹತ್ರ ಇರೋ ಪ್ರೆಸೆಂಟ್ ಮನಿನೂ ಬೇಕು, ಹಾಗೆ ನೀವು ಅಪ್ಡೇಟ್ ಕೂಡ ಆಗಬೇಕು, ಐ ಮೀನ್ ಅಪ್ಗ್ರೇಡ್. ಸೊ ದ್ಯಾಟ್ ಈಗ ನೀವು ಈ ವಾಟರ್ನ ಕುಡಿಬೇಕಾಗುತ್ತೆ. ಸೊ ಈಗ ನಮಗೆ ಕ್ಲಿಯರ್ ಆಗಿದ್ದು ಸೆಕೆಂಡು ಮನಿ ರಿಲೇಟೆಡ್, ಜಾಬ್ ರಿಲೇಟೆಡ್, ಬಿಸ್ನೆಸ್ ರಿಲೇಟೆಡ್. ರಿಲೇಷನ್ಶಿಪ್ ಬಗ್ಗೆ, ರಿಲೇಷನ್ಶಿಪ್ ಒಂದು ಒಳ್ಳೆ ರೀತಿಲಿ ಹೋಗಬೇಕು. ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು, ಸಿಸ್ಟರ್ಸ್ ಆಗಿರ್ಬೋದು, ಬ್ರದರ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು. ಸೊ ನಿಮ್ಗೆ ಯಾರ ಜೊತೆನೋ ಒಂದು ಬಾಂಡಿಂಗ್ ಅನ್ಈಸಿ ಆಗ್ತಾ ಇದೆ, ಅಥವಾ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿರಬೇಕು, ಸೇಫ್ಟಿ ಆಗಿರಬೇಕು, ಪ್ರೊಟೆಕ್ಟೆಡ್ ಆಗಿರಬೇಕು, ಯಾವುದೇ ಎವಿಲ್ ಐಸ್ ಬೀಳ್ದಿರ ನಾವು ಸೇಫ್ ಆಗಿರಬೇಕು, ಈ ಥರ ಒಂದು ಏನಾದರೂ ನಿಮ್ಮ ಮೈಂಡಲ್ಲಿ ಇತ್ತು, ಸೊ ನಾನು ನನ್ನ ರಿಲೇಷನ್ಶಿಪ್ಗೋಸ್ಕರ ವರ್ಕ್ ಮಾಡ್ತೀನಿ ಅನ್ನೋದಾದರೆ
ವಾಟ್ ಯು ಹ್ಯಾವ್ ಟು ಡೂ, 2 ಗ್ಲಾಸ್ಗೆ ವಾಟರ್ನ ಪೋರ್ ಮಾಡಿ. ನಾನೀಗ ವಾಟರ್ನ ಪೋರ್ ಮಾಡ್ಕೊತಾ ಇದ್ದೀನಿ, ಸ್ವಲ್ಪನೇ ಮಾಡ್ಕೊತೀನಿ. ಸೊ ಈಗ ನಿಮ್ಮ ಇದು ಪ್ರೆಸೆಂಟ್ ರಿಲೇಷನ್ಶಿಪ್ ಆಗಿರುತ್ತೆ. ಪ್ರೆಸೆಂಟ್ ರಿಲೇಷನ್ಶಿಪ್ಗೆ ಥ್ಯಾಂಕ್ ಯು ಅಂತ ಹೇಳಿ. ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಈ ವಾಟರ್ ಗ್ಲಾಸ್ನ ಇಲ್ಲೇ ಇಡಿ. ಸೊ ನೆಕ್ಸ್ಟ್ ನೀವೇನು ಮಾಡ್ತೀರಾ, ಈ ಗ್ಲಾಸ್ನ ಎತ್ಕೋತೀರಾ. ಈ ಗ್ಲಾಸಲ್ಲಿ ಯು ಹ್ಯಾವ್ ಟು ವಿಜುವಲೈಸ್, ಯು ಹ್ಯಾವ್ ಟು ಥ್ಯಾಂಕ್ ದ ಯೂನಿವರ್ಸ್, ಯು ಹ್ಯಾವ್ ಟು ಥ್ಯಾಂಕ್ ದ ವಾಟರ್ ಟು, ಆ್ಯಂಡ್ ಟೆಲ್ ದ ವಾಟರ್ ಥ್ಯಾಂಕ್ ಯು ವಾಟರ್ ಅಂತ ಹೇಳ್ಬಿಟ್ಟು ಯು ಹ್ಯಾವ್ ಟು ವಿಜುವಲೈಸ್ ಯುವರ್ ರಿಲೇಷನ್ಶಿಪ್ ವಿತ್ ಯುವರ್ ಪಾರ್ಟ್ನರ್ ಆರ್ ಯುವರ್ ಸಿಸ್ಟರ್ ಆರ್ ಬ್ರದರ್ಸ್ ಎಕ್ಸೆಟ್ರಾ. ಸೊ ನೀವೀಗ ಏನು ಮಾಡ್ತೀರಾ, ಈಗ ನಾನು ನನ್ನ ರಿಲೇಷನ್ಶಿಪ್ ಬಗ್ಗೆ ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ನನ್ನ ಹಸ್ಬೆಂಡ್ ಜೊತೆ ಹ್ಯಾಪಿ ಆಗಿರೋದು, ಒಟ್ಟಿಗೆ ಕುತ್ಕೊಂಡು ಕಾಫಿ ಕುಡಿತಾ ಇರೋದು, ಹ್ಯಾಪಿ ಕಾನ್ವರ್ಸೇಷನ್ಸ್ ಮಾಡ್ತಾ ಇರೋದು, ಹಾಗೆ ಟ್ರಾವೆಲ್ ಮಾಡ್ತಾ ಇರೋದು, ಈ ರೀತಿಯಾಗಿ ಸುಮಾರು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು, ಒಟ್ಟಿಗೆ ಮೂವಿಗೆ ಹೋಗೋದು, ಇದು ಎಲ್ಲದನ್ನು ಐ ವಿಲ್ ಮ್ಯಾನಿಫೆಸ್ಟ್ ವಿತ್ ದಿಸ್ ವಾಟರ್. ವಿಜುವಲೈಸ್ ಮಾಡಿ ಇವಾಗ. ಥ್ಯಾಂಕ್ ಯು ವಾಟರ್. ವಿಜುವಲೈಸ್ ಮಾಡಿದಾಯಿತು. ಇದು ನನ್ನ ಪ್ರೆಸೆಂಟ್ ರಿಲೇಷನ್ಶಿಪ್. ಯು ಶುಡ್ ಆ್ಯಡ್ ದಿಸ್. ಓಕೆ, ಇದು ಎರಡನ್ನ ಆ್ಯಡ್ ಮಾಡಿ. ಇಫ್ ಯು ಹ್ಯಾವ್ ಎನಿ ಪ್ರಾಬ್ಲಮ್ಸ್ ಇನ್ ಯುವರ್ ರಿಲೇಷನ್ಶಿಪ್, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಅದು ಸಾಲ್ವ್ ಆಗುತ್ತೆ. ಟ್ರೈ ಮಾಡಿ ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ. ಸೊ ದ್ಯಾಟ್ ಈ ಗ್ಲಾಸ್ ಆಫ್ ವಾಟರ್ನ ತೊಗೊಂಡು ಯು ಹ್ಯಾವ್ ಟು ಸಿಪ್ ದ ವಾಟರ್ ಆ್ಯಂಡ್ ಡ್ರಿಂಕ್. ಸೊ ಈಗ ವಾಟರ್ ಮ್ಯಾನಿಫೆಸ್ಟೇಷನ್ ವಿತ್ ಗ್ಲಾಸಸ್ ಕಂಪ್ಲೀಟ್ ಆಗಿದೆ. ಐ ಹೋಪ್ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ. ನಾನು ಹೇಳಿದಂತಹ ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ವಿತ್ ಸಬ್ಜೆಕ್ಟ್ಸ್. ಮೊದಲನೇದಾಗಿ ನಾನು ಹೇಳಿದ್ದು ಹೆಲ್ತ್ ಬಗ್ಗೆ, ಎರಡನೇದು ನಾನು ಮಾತಾಡಿದ್ದು ಮನಿ ರಿಲೇಟೆಡ್ ಬಗ್ಗೆ, ಜಾಬ್ ರಿಲೇಟೆಡ್, ಬಿಸ್ನೆಸ್ ಇನ್ಕಮ್ ರಿಲೇಟೆಡ್, ಹಾಗೆ ಲಾಸ್ಟ್ಲಿ ನಾನು ಮಾತಾಡಿದ್ದು ರಿಲೇಷನ್ಶಿಪ್ ರಿಲೇಟೆಡ್ ಮ್ಯಾನಿಫೆಸ್ಟೇಷನ್ ಬಗ್ಗೆ. ಸೊ ಐ ಹೋಪ್ ನಿಮಗೆ ಗ್ಲಾಸಸ್ ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅರ್ಥ ಆಗಿದೆ ಅಂತ. ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮ್ಮೊಟ್ಟಿಗೆ ವಾಟರ್ ಬಾಟಲಲ್ಲಿ ಹೇಗೆ ವಾಟರ್ ಮ್ಯಾನಿಫೆಸ್ಟ್ ಮಾಡಬೇಕು, ಈವನ್ ಈಗ ನೀವು ಆಫೀಸಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ, ಸೊ ಆ ಮೂಮೆಂಟಲ್ಲಿ ಯು ಕಾಂಟ್ ಟೇಕ್ 2 ಕಪ್ಸ್ ಆ್ಯಂಡ್ ಟ್ರೈ ಔಟ್, ಆ ಸಿಚುವೇಶನಲ್ಲಿ ಹೇಗೆ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡಬೇಕು. ಆರ್ ಇಫ್ ಯು ಆರ್ ಟ್ರಾವೆಲಿಂಗ್ ಫಾರ್ ಎ ಲಾಂಗ್ ಟೈಮ್, ಅಂದರೆ 3-4 ಡೇಸ್ ಟ್ರಾವೆಲ್ ಹೋಗ್ತಾ ಇರ್ತೀರ, ಆ ಟೈಮಲ್ಲಿ ನೀವು ವಾಟರ್ ಮ್ಯಾನಿಫೆಸ್ಟೇಷನ್ ಹೇಗೆ ವಾಟರ್ ಬಾಟಲಲ್ಲಿ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಆ್ಯಂಡ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಐ ಆಮ್ ಗ್ರೇಟ್ಫುಲ್ ಫಾರ್ ಎವ್ರಿ ಒನ್ ಹೂ ಹ್ಯಾವ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. ಇನ್ನಷ್ಟು ಮ್ಯಾನಿಫೆಸ್ಟೇಷನ್ ವ್ಲಾಗ್ಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನಷ್ಟು ಮೋಟಿವೇಶ್ನಲ್ ವ್ಲಾಗ್ಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದಷ್ಟು ಜನ ಡೈಲಿ ವ್ಲಾಗ್ಸ್ನ ಮಾಡಿ ಅಂತ ಕೂಡ ಮೆಸೇಜ್ ಮಾಡಿದ್ದೀರಾ. ಖಂಡಿತ ಮಾಡ್ತೀನಿ. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ಹೀಗೆ ಇರಲಿ ಅಂತ ಹೇಳ್ತಾ ಸೈನಿಂಗ್ ಆಫ್ ರಕ್ಷು. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ರಕ್ಷು ವೈಬ್ಸ್ ಆ್ಯಂಡ್ ವ್ಲಾಗ್ಸ್. ಟೇಕ್ ಕೇರ್. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್.